ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ ನಮ್ಮ ಒಂದು ಟ್ಯಾರೋ ರೀಡಿಂಗ್ ವೃಷಭ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ಅವರ ಒಂದು ಲವ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ಅವರ ಒಂದು ಪ್ರೀತಿ ಪಾತ್ರರ ಭಾವನೆ ಮತ್ತೆ ಅವರ ಕರೆಂಟ್ ಭಾವನೆ ಏನಿದೆ, ಏನ್ ನಡೀತಾ ಇದೆ, ಮತ್ತೆ ಅವ್ರಿಗೆ ಏನಾದ್ರೂ ತೊಂದರೆ ಬರುತ್ತಾ ಈ ಒಂದು ಲವ್ ಅಲ್ಲಿ ಅಂತ ಹೇಳಿ ನೋಡೋಣ. ಮತ್ತೆ ಯೂನಿವರ್ಸ್ ಇಂದ ಅವರಿಗೆ ಗೈಡೆನ್ಸ್ ಏನ್ ಬರುತ್ತೆ ಅಂತ ಕೂಡ ನಾವು ಚೆಕ್ ಮಾಡೋಣ. ಸೊ ಇದುವರೆಗೂ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಒಂದ್ಸಾರಿ ಸಬ್ಸ್ಕ್ರೈಬ್ ಅನ್ನ ಮಾಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನೀವು ನನ್ನ ಒಂದು ರೀಡಿಂಗ್ ಜೊತೆಗೆ ಅಲೈನ್ ಆಗ್ತೀರಾ, ಕಾರ್ಡ್ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಏನಿದ್ರೂ ಕೂಡ ಅಷ್ಟೇ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮಗೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು ಅಥವಾ ಸಿಂಗಲ್ ಇರ್ಬೋದು, ಮತ್ತೆ ಇದು ರೀಡಿಂಗ್ ಜನರಲ್ ಆಗಿರುತ್ತೆ. ಹಾಗಾಗಿ ಇದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ರೆಸೊನೇಟ್ ಆಗದೆ ಇರುವಂತದ್ದು ತಗೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಹಾಗಿದ್ರೆ ಬನ್ನಿ ನೋಡೋಣ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಏನಿದೆ. ಹಾಗಾಗಿ ನಿಮ್ಮ ಒಂದು ಪ್ರೀತಿ ಪಾತ್ರರ ಭಾವನೆ ನಿಮ್ಮ ಸಲುವಾಗಿ ಯಾವ ರೀತಿ ಇದೆ, ನಿಮಗೆ ಯೂನಿವರ್ಸ್ ಏನ್ ಗೈಡ್ಲೈನ್ಸ್ ಕೊಡ್ತಾ ಇದೆ, ಏನ್ ಮಾಡಬೇಕು, ಏನ್ ತೊಂದರೆಗಳು ಬರುತ್ತೆ ನಿಮ್ಮ ಒಂದು ಲೈಫಲ್ಲಿ ಅಂತ ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬರೋಣ. ಓಕೆ, ನಿಮ್ಮ ಒಂದು ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಹಾಗೆ ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಫ್ರೆಂಡ್ಸ್ ನಾನು ಚೆಕ್ ಮಾಡ್ತಾ ಇರೋವಂಥ ಪ್ರಕಾರ ನೀವು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ನಿಮ್ಮ ಒಂದು ವರ್ಕ್ ಝೋನ್ ಇರ್ಬೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಇರ್ಬೋದು. ನಿಮ್ಮ ಒಂದು ಫೀಲಿಂಗ್ಸ್ ಯಾವ ರೀತಿ ಸಿಚುವೇಶನ್ ಇದೆ ಅಂತಂದ್ರೆ, ಯಾರೋ ನಿಮ್ಮ ಬೆನ್ ಹಿಂದೆ ನಿಮ್ಮ ಒಂದು ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಅಂತ ಮಾಡ್ತಾರಲ್ವಾ, ಆ ರೀತಿ ಯಾರೋ ಮಾಡ್ತಾ ಇದ್ದಾರೆ. ಮತ್ತೆ ಅದು ನಿಮ್ಮ ಒಂದು ವರ್ಕ್ ಝೋನ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ಅಥವಾ ನಿಮ್ಮ ಒಂದು ಬಿಸ್ನೆಸ್ ಆಸ್ಪೆಕ್ಟ್ ಇಂದ ನೋಡಿದ್ರು ಕೂಡ ಇರಬಹುದು. ಹಾಗಾಗಿ ಈ ಸಿಚುವೇಶನ್ ಅಲ್ಲಿ ನೀವು ತುಂಬಾನೇ ಅದನ್ನ ಜಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ನಾವು. ಓಕೆನಾ? ಬೆನ್ ಹಿಂದೆ ಯಾರು ಮಾತಾಡ್ತಾರೆ ಅವ್ರಿಗೆ ನಾವು ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಸೊ ಆ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ, ನಿಮ್ಗೆ ಏನ್ ಮಾಡ್ಬೇಕು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಓಕೆ, ಹಾಗೆ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ, ನಿಮ್ಮ ಒಂದು ಭಾವನೆಗಳು. ಓಕೆ, ನಾನು ನೋಡ್ತಾ ಇರುವಂತ ಪ್ರಕಾರ ನಿಮ್ಗೆ ನಿಮ್ಮ ಒಂದು ಆಫೀಸ್ ಝೋನ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಕಾಲೀಗ್ಸ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಒಂದು ಝೋನ್ ಅಲ್ಲಿ ಇರಬಹುದು, ನಿಮ್ಮ ಬಗ್ಗೆ ತುಂಬಾ ಗಾಸಿಪ್ ಮಾಡ್ತಾ ಇದ್ದಾರೆ ನಿಮ್ಮ ಬೆನ್ನ ಹಿಂದೆ. ಓಕೆ, ಸೊ ನೀವು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಆಕ್ಷನ್ ತಗೊಳ್ಳುವಂತ ಮೋಡಲ್ಲಿ ನೀವಿಲ್ಲ. ಯಾಕಂತಂದ್ರೆ ಗಾಸಿಪಿಂಗ್ ನಡೀತಾನೆ ಇರುತ್ತೆ, ಕೆಲವೊಂದ್ಸಾರಿ ಅದನ್ನ ನಾವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಓಕೆ, ಆ ಸಿಚುವೇಶನ್ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಇದೆ. ನಿಮ್ ಬಗ್ಗೆ ಏನಾದ್ರೂ ಕೆಟ್ಟದ್ದಾಗಿ ಹೇಳುವಂತದ್ದು, ಸೊ ಈ ರೀತಿ ಎಲ್ಲ ಬರ್ತಾ ಇದೆ. ನಿಮ್ಮ ಬಾಸ್ ಹತ್ರ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಹತ್ರ ಇರ್ಬೋದು, ಯಾರೋ ಈ ರೀತಿ ಪಿನ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ, ಆ ರೀತಿ ಸಿಚುವೇಶನ್ ತೋರಿಸ್ತಾ ಇದೆ. ಆದ್ರೆ ಇದೆಲ್ಲದ್ರ ನಡುವೆ ಕೂಡ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇರುವಂತ ಪ್ರಕಾರ ನೀವು ತುಂಬಾನೇ ಹ್ಯಾಪಿ ಆಗಿದ್ದೀರಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ನಿಮ್ಮ ಒಂದು ನಿಮಗೆ ಪರ್ಸನಲಿ ಏನೋ ತೊಂದರೆ ಇರಬಹುದು, ಆದ್ರೆ ನಿಮ್ಮ ಒಂದು ಲವ್ ಒನ್ಸ್ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಯಾವ ರೀತಿ ಇದೆ ಅಂತಂದ್ರೆ, ನೀವು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದೀರಾ. ಓಕೆ, ನಿಮ್ಮಿಬ್ಬರ ನಡುವೆ ಒಂದು ಚೆನ್ನಾಗಿರುವಂತ ಬಾಂಡಿಂಗ್ ಇದೆ. ನೀವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀರಾ. ಅವರು ನಿಮ್ಮ ಒಂದು ಅಂಬಿಷನ್ಸ್ ಏನಿದೆ ಅದ್ರ ಕಡೆ ಅವರು ಕೂಡ ಗಮನ ಕೊಡ್ತಾರೆ. ನೀವು ಕೂಡ ಅವರ ಒಂದು ಏನ್ ಅಂಬಿಷನ್ಸ್ ಇದೆ ಅದನ್ನ ಫುಲ್ಫಿಲ್ಮೆಂಟ್ಗೆ ನೀವು ಕೂಡ ಅವ್ರ ಕಡೆ ಗಮನ ಕೊಡ್ತೀರಾ. ಇಬ್ರು ಕಮಿಟೆಡ್ ಇದ್ದೀರಾ. ಓಕೆ, ನಿಮ್ಮ ಭಾವನೆ, ನೀವು ಫ್ಲೆಕ್ಸಿಬಲ್ ಆಗಿದ್ದೀರಾ, ನೀವು ಕಮಿಟೆಡ್ ಆಗಿದ್ದೀರಾ ಅವರಿಗೆ. ನೀವು ಅವ್ರಿಗೆ ಫ್ರೀಡಮ್ ಅನ್ನ ಕೂಡ ಕೊಡ್ತೀರಾ. ಅಷ್ಟು ಸಪೋರ್ಟಿವ್ ಆಗಿ ನೀವು ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಇರುವಂತದ್ದು. ನಿಮ್ಮ ಫೀಲಿಂಗ್ಸ್ ಆ ರೀತಿ ಇದೆ. ಅದೇ ರೀತಿ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಕೂಡ ಅಷ್ಟೇ ಮಹತ್ವದ್ದು. ಅವರು ಕೂಡ ಅಷ್ಟೇ ಒಂದು ಎಮೋಷನಲ್ ಆಗಿ ಫುಲ್ಫಿಲ್ಮೆಂಟ್ ಅಲ್ಲಿ ಇದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾರೆ ನಿಮ್ಮ ಒಂದು ಕಂಪ್ನಿಯನ್ನ. ಅವರು ಕೂಡ ನಿಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಇಬ್ರು ಆಸ್ಪೆಕ್ಟ್ ಕೂಡ ಏನಿದೆ ಅಂತಂದ್ರೆ, ಚೆನ್ನಾಗಿ ಒಂದು ಲೈಫ್ ಅನ್ನ ಲೀಡ್ ಮಾಡಬೇಕು, ಚೆನ್ನಾಗಿ ನಮ್ಮ ಒಂದು ಏನು ಅಂಬಿಷನ್ಸ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು, ಫುಲ್ಫಿಲ್ಮೆಂಟ್ ಮಾಡ್ಕೋಬೇಕು, ಮಟೀರಿಯಲಿಸ್ಟಿಕ್ ಲೈಫ್ ಏನಿದೆ ಅದನ್ನ ಬದುಕಬೇಕು ಅನ್ನೋ ಅಂತದ್ದು ಇಬ್ರು ಭಾವನೆ ಕೂಡ ಆಗಿರೋದು.
ಅವರ ಭಾವನೆ ಕೂಡ ಇದೇ ರೀತಿ ಇದೆ ನಿಮ್ಮ ಬಗ್ಗೆ. ಓಕೆ. ಹಾಗಿದ್ರೆ ಏನಾದರೂ ತೊಂದರೆಗಳು ಬರುವಂಥ ಚಾನ್ಸಸ್ ಏನಾದರೂ ಇದೆಯಾ? ನೋಡಿ ಏನಾಗುತ್ತೆ ಕೆಲವೊಂದು ಸಾರಿ ನಾವು ಎಷ್ಟು ಒಂದು ನಮ್ಮ ಒಂದು ವರ್ಕ್ ಝೋನಲ್ಲಿ ನಾವು ತೊಂದರೆ ಅಂತ ಅಷ್ಟೇನು ನನಗೆ ತೊಂದರೆ ಅಂತ ಅನ್ಸೋದಿಲ್ಲ ಇದರಲ್ಲಿ. ಕೆಲವೊಂದು ಸಾರಿ ಮಾತ್ರ ನಾವೇನು ಮಾಡ್ತೀವಿ, ಫೋಕಸ್ ಪೂರ್ತಿ ನಮ್ಮ ಒಂದು ಬಿಸ್ನೆಸ್ ಅಥವಾ ಜಾಬ್ ಹತ್ರ ಅಲ್ಲಿ ಫೋಕಸ್ ಮಾಡ್ತೀವಿ. ಅಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಮ ಒಂದು ರಿಲೇಶನ್‌ಶಿಪ್ಪಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಿಂದ ನಿಮಗೆ ಇನ್ ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಹಾಗಿದ್ರೆ? ನೀವು ನಿಮ್ಮ ಒಂದು ಜಾಬ್ ಅಥವಾ ಸ್ವಲ್ಪ ಏನಾದರೂ ದುಡ್ಡಿನ ತೊಂದರೆ ಇದೆ ಅಂತ ಹೇಳಿ ಅಲ್ಲಿ ನೀವು ಫೋಕಸ್ ಮಾಡಿದಾಗ, ಅಲ್ಲಿ ನೀವು ಕಣ್ ತೆರೆದು ನೋಡಬೇಕು ಏನು ಸಿಚುವೇಶನ್ ಕರೆಕ್ಟ್ ಆಗಿದೆ, ಏನಿಲ್ಲ ಅಂತ ಹೇಳಿ. ನಿಮಗೆ ಫೀಲ್ ಆಗುವಂಥ ಚಾನ್ಸಸ್ ಇದೆ, ಯಾರೋ ನನಗೆ ಇದರಲ್ಲಿ ಕಟ್ ಹಾಕಿಬಿಟ್ಟಿದ್ದಾರೆ, ಈ ಒಂದು ರಿಲೇಶನ್‌ಶಿಪ್ಪಲ್ಲಿ ಕಟ್ ಹಾಕಿದ್ದಾರೆ ಅನ್ನುವಂಥ ಭಾವನೆ ನಿಮಗೆ ಬರುವಂಥ ಪೂರ್ತಿ ಚಾನ್ಸಸ್ ಇರುತ್ತೆ. ಇನ್ ಫ್ಯೂಚರಲ್ಲಿ ನಿಮಗೂ ಇರ್ಬೋದು, ಅವರಿಗೂ ಇರ್ಬೋದು. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಕರೆಂಟ್ ಸಿಚುವೇಶನ್ ತುಂಬಾನೇ ಚೆನ್ನಾಗಿದೆ. ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಈ 14 ಟು 20th ಒಳಗಡೆ ಆಗಿ ನಿಮಗೆ ಎಲ್ಲೋ ಒಂದ್ ಕಡೆ ದುಡ್ಡಿನ ಮೇಲೆ ಫೋಕಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಬೇರೆ ಯಾರ್ದೋ ಹತ್ರ ನೋಡಿ, ಬೇರೆ ಅಂತಂದ್ರೆ ನೀವು ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಲೈಫಲ್ಲಿ ನಾವು ಪ್ರಯಾರಿಟಿ ನಮ್ಮ ಫ್ಯಾಮಿಲಿಗೂ ಕೊಡಬೇಕಾಗತ್ತೆ. ಸೊ ಆ ಒಂದು ಟೈಮಲ್ಲಿ ಏನಾದರೂ ಸಿಚುವೇಶನ್ ಇಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ ರಿಲೇಶನ್‌ಶಿಪ್ಪಲ್ಲಿ. ಇದು ನೀವೇನಾದರೂ ಅದನ್ನ ಅಲ್ಲಿ ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ, ಮುಂದೆ ನಿಮಗೆ ಇನ್ನೂ ನಾನು ನೋಡಿದಾಗ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಕಾಣ್ತಾ ಇದೆ. ನೀವು ಯಾವುದು ಬೇಡ, ಇದನ್ನ ಬಿಟ್ಟು ಮುಂದೆ ಹೋಗಬೇಕು ಅನ್ನುವಂಥ ಭಾವನೆ ಕೂಡ ಬರುವಂಥ ಚಾನ್ಸಸ್ ಇದೆ. ಓಕೆ. ಸೊ ಇನ್ನೂ ನಾನು ಮುಂದೆ ಹೇಳಬೇಕು ಅಂತಂದ್ರೆ ಎಲ್ಲಿವರೆಗೂ ಬರ್ಬೋದು ಅಂತಂದ್ರೆ, ಇದು ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಇದೆ, ಇದರಿಂದ ನಾನು ಮೂವ್ ಆನ್ ಆಗಬೇಕು ಅನ್ನುವಂಥ ಭಾವನೆ ಕೂಡ ಈ ಒಂದು ಬರುವಂಥ ದಿನಗಳಲ್ಲಿ ನಿಮಗೆ ಆಗುತ್ತೆ. ಅದು ಏನಿದೆ ಅಂತ ಹೇಳಿ ನೀವು ಅದನ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡಿ, ಬರುವಂಥ ದಿನಗಳಲ್ಲಿ ನೀವು ಕಮ್ಯುನಿಕೇಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಇಂದ ನಿಮಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಇನ್ ಕೇಸ್ ನಿಮಗೆ ಹಾಗೇನಾದ್ರೂ ಅನಿಸ್ತಾ ಇದೆ ಇದು ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಇದೆ, ಯಾಕಂತಂದ್ರೆ ಅಫ್ಕೋರ್ಸ್ ನೋಡಿ, ಎಲ್ಲ ಟೈಮಲ್ಲೂ ಎಲ್ಲ ಒಂದೇ ತರ ನಾವು ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮದೇ ಆದಂತ ಕೆಲವೊಂದಿಷ್ಟು ಜವಾಬ್ದಾರಿಗಳು ನಮಗೆ ಇರುತ್ತೆ. ಇದನ್ನ ನಾವೆಷ್ಟು ಅರ್ಥ ಮಾಡ್ಕೋತೀವಿ, ನಮ್ಮ ಪಾರ್ಟ್ನರ್ ಕೂಡ ಅಷ್ಟೇ ಅರ್ಥ ಮಾಡ್ಕೋಬೇಕು. ಪ್ರತಿ ಸಾರಿನೂ ಅವ್ರ ಮೇಲೆ ನಾವು ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದ್ರೂ ಕೊರತೆ ಅಂತ ಆದಾಗ ಆ ಒಂದು ರಿಲೇಶನ್‌ಶಿಪ್ ನಿಮಗೆ ಟಾಕ್ಸಿಕ್ ಆಗಿ ಕಾಡ್ತಾ ಇರುತ್ತೆ. ಯಾಕೆ ಹೀಗೆ ಪ್ರತಿ ಸಾರಿ? ಸೊ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ಆ ರೀತಿ ನಿಮಗೆ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಅನ್ನ ಹಿಂದೆ ಇಟ್ಟು ನೀವು ಜೀವನದಲ್ಲಿ ಮುಂದೆವರಿರಿ ಅಂತ ಹೇಳಿ. ಓಕೆ. ರೀಡಿಂಗ್ ನಿಮಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ, ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಓಕೆನಾ? ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.